ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಅವರು ಹೋಗೋದಿಲ್ಲ ಅಂತ ನಿರ್ಧಾರ ಮಾಡಿದ್ದು ಬಹುತೇಕ ಅದು ಅನಿರೀಕ್ಷಿತ ಅಂತ ಅನಿಸೋದಿಲ್ಲ ನನಗೆ. ಶ್ರೀರಾಮ ಅನ್ನೋದೇ ಕಾಲ್ಪನಿಕ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟವರು ಕಾಂಗ್ರೆಸ್ನವರು. ಮತ್ತು ಶ್ರೀರಾಮ ದೇವಸ್ಥಾನಕ್ಕೆ ಶಿಲಾನ್ಯಾಸ ಮಾಡುವ ಸಂದರ್ಭದಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಿ ಸದನಕ್ಕೆ ಬಂದವರೇ ಕಾಂಗ್ರೆಸ್ನವರು, ಪುಣ್ಯಾತ್ಮರು. ಹಾಗಾಗಿ ಅವರ ಭಾವನೆಗಳು ಶ್ರೀರಾಮ ಮಂದಿರ ಆಗುವುದನ್ನು ಸಹಿಸಲಿಕ್ಕೆ ಆಗದಿರುವಂಥ ಮಾನಸಿಕತೆ. ಅಲ್ಲಿಂದ ಇಲ್ಲಿಯವರೆಗೆ ಅವರು ಮಾಡಿರುವಂಥ ನಡವಳಿಕೆಗಳನ್ನು ನೋಡಿ ಸಿದ್ದರಾಮಯ್ಯನವರು ಶ್ರೀರಾಮ ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನುವಂಥ ಮಾನಸಿಕತೆಯಲ್ಲೇ ಇದ್ದರು. ಆದರೆ ಕಾಂಗ್ರೆಸ್ ಅವರು ಕೆಳಸ್ತರದ ಕಾರ್ಯಕರ್ತರು ಹಿಂದೂಗಳು ಅಂತ ಹೇಳ್ತುಕೊಂಡವರೆಲ್ಲ ಶ್ರೀರಾಮ ಮಂದಿರದ ಬಗ್ಗೆ ಆಶಯವನ್ನು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇರುವುದನ್ನು ನಾನು ಕಂಡಿದ್ದೆ. ಇವತ್ತಿನ ಅವರ ಈ ನಿರ್ಧಾರದಿಂದ ಅಲ್ಪಸಂಖ್ಯಾತರನ್ನು ತುಷ್ಟೀಕರಿಸಬೇಕು, ಅವ್ರ ಓಟ್ ಎಲ್ಲಿಗೇನೋ ಡ್ಯಾಮೇಜ್ ಆಗುತ್ತೆ ಏನೋ ಅನ್ನುವ ಕಾರಣಕ್ಕೋಸ್ಕರ ರಾಮನೇ ಇಲ್ಲ ಅಂತ ಹೇಳಿದ್ರ ಜೊತೆ ರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡುವ ಸಂದರ್ಭದಲ್ಲಿ ಕಪ್ಪು ಬಟ್ಟೆ ಧರಿಸಿ ಬಂದರ ಜೊತೆ ಇವತ್ತು ರಾಮ ಮಂದಿರದ ಉದ್ಘಾಟನಾ ಸಮಾರೋಹವನ್ನು ಬಹಿಷ್ಕಾರ ಮಾಡಿರುವಂಥದ್ದು ಅವರು ಬರೇ ರಾಮ ಮಂದಿರ ವಿಚಾರ ಅಲ್ಲ, ಈ ಹಿಂದೂಗಳನ್ನುವಂಥ ಪ್ರತಿಯೊಬ್ಬರನ್ನು ಬಹಿಷ್ಕಾರ ಮಾಡಿದ್ದಾರೆ ಅನ್ನುವಂಥ ಭಾವನೆಗಳು. ಯಾರು ಶ್ರೀರಾಮನನ್ನು ನಂಬ್ತಾರೆ, ಯಾರು ಶ್ರೀರಾಮನನ್ನು ಪೂಜೆ ಮಾಡ್ತಾರೆ, ಯಾರು ಶ್ರೀರಾಮನನ್ನು ಗೌರವಿಸ್ತಾರೆ, ಆರಾಧಿಸ್ತಾರೆ, ನಂಬಿಕೆ ವ್ಯಕ್ತಪಡಿಸ್ತಾರೆ, ಅಂಥ ದೇವರುಗಳ ಮೇಲೆ ನಂಬಿಕೆ ಇರುವಂಥ ಎಲ್ಲರಿಗೂ ಕೂಡ ಅವರು ಒಂದು ರೀತಿಯಲ್ಲಿ ಅಪಚಾರ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಇದರಿಂದಾಗಿ ಕಾಂಗ್ರೆಸ್ಸಿನಲ್ಲಿ ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಬಹುದೊಡ್ಡ ಸವಾಲು ಕಾಂಗ್ರೆಸ್ಸಿಗೆ ಬರ್ಬೋದು. ಮತ್ತು ಇಡೀ ವಿಶ್ವದಲ್ಲಿರುವಂಥ, ಇಡೀ ಭಾರತ ದೇಶದಲ್ಲಿರುವಂಥ ಎಲ್ಲ ಹಿಂದೂಗಳನ್ನು ಕೂಡ ಅವರು ನಿರ್ಲಕ್ಷ್ಯ ಮಾಡಿದಂಥ, ಅಗೌರವ ಮಾಡಿದಂಥ ಒಂದು ಅಪಕೀರ್ತಿಗೆ ಕಾಂಗ್ರೆಸ್ ಇದನ್ನ ಕಾರಣ ಆಗುತ್ತೆ ಅಂತ ನನಗನ್ಸುತ್ತೆ. ಸಿದ್ದರಾಮಯ್ಯನ ಭಾವನೆಗಳು ಏನೇ ಇದ್ರೂ ಕೂಡ ಡಿ.ಕೆ. ಶಿ ಅವರು ಹೇಳ್ತಾ ಇದ್ರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ, ನನ್ನಲ್ಲೂ ರಾಮ ಇದ್ದಾನೆ, ನಿನ್ನಲ್ಲೂ ರಾಮ ಇದ್ದಾನೆ ಅನ್ನುವಂಥ ಮಾತು ಹೇಳ್ತಾ ಇದ್ರು. ಈಗ ರಾಮ ಜನ್ಮಭೂಮಿಗೆ ಹೋಗಬೇಡಿ ಅಥವಾ ರಾಮ ಕಾರ್ಯಕ್ರಮವನ್ನು, ಉದ್ಘಾಟನಾ ಸಮಾರಂಭವನ್ನು, ಶ್ರೀರಾಮ ದೇವಸ್ಥಾನದ ಉದ್ಘಾಟನಾ ಸಮಾರಂಭವನ್ನು ಬಹಿಷ್ಕಾರ ಮಾಡಿ ಅವ್ರ ಪಾರ್ಟಿಯೇ ಒಂದು ನಿರ್ಧಾರ ತಗೊಂಡಾಗ ಡಿ.ಕೆ. ಶಿ ಅವರ ಭಾವನೆಗಳೇನು ಅನ್ನೋದು ಕೂಡ ಒಂದು ಚರ್ಚೆ ಅಂತ ಅನಿಸುತ್ತೆ. ಒಟ್ಟಾರೆ ಇಡೀ ಪ್ರಕರಣ ಅನ್ನುವಂಥದ್ದು ಕಾಂಗ್ರೆಸ್ನವರು ಹಿಂದೂ ಸಮಾಜಕ್ಕೆ ಮತ್ತು ಶ್ರೀರಾಮನಿಗೆ ಮಾಡಿರುವಂಥ ಅನ್ಯಾಯ ಮತ್ತು ಅಪಮಾನ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಹಜವಾಗಿಯೇ ಅವರು ಏನಾದರೂ ಒಂದು ಟೀಕೆ ಮಾಡಲಿಕ್ಕೆ ಒಂದು ವಸ್ತುಗಳು ಬೇಕಿತ್ತು. ಸುಪ್ರೀಂ ಕೋರ್ಟ್ ಹೇಳಿದ್ದು ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲೇ ರಾಮ ಮಂದಿರವನ್ನು ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ದು. BJP ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ₹1 ಬಿಡುಗಡೆ ಮಾಡಿಲ್ಲ. ಅದು ಬಿಡುಗಡೆ ಮಾಡಿರುವಂಥದ್ದು ಸಾರ್ವಜನಿಕ ದೇಣಿಗೆಯಿಂದ, ಭಕ್ತಾದಿ ದೇಣಿಗೆಗಳಿಂದ ಆಗಿರುವಂಥದ್ದು. ಇದು BJP ರಾಮನೂ ಅಲ್ಲ, RSS ರಾಮನೂ ಅಲ್ಲ, ಇದು ಭಕ್ತಾದಿಗಳ ಒಂದು ಶ್ರೀರಾಮ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅವರು ಬರೀ ಹಿಂದೂ ಧರ್ಮಕ್ಕೆ ಮಾತ್ರವಲ್ಲ ಶ್ರೀರಾಮನಿಗೆ ಕೂಡ ಅಪಚಾರ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಈ ನಿರ್ಧಾರದ ಫಲಿತಾಂಶವನ್ನು ಅವರು ಉಣ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.